ಮತ್ತು ನಿಮ್ಮ ಮನೆಯಲ್ಲಿ ಬೀರುವಲ್ಲಿ ದುಡ್ಡು ಬರೋಕ್ಕೋಸ್ಕರ ಭಾಳ ಅದ್ಭುತವಾಗಿ ತುಂಬ ದುಡ್ಡು ಬರೋಕ್ಕೆ ಮನೋರಂಜನೆ ಅಂತ ಒಂದು ಹೂ ಬರುತ್ತೆ. ಮನೋರಂಜನೆ ಅಂತ ಒಂದು ಹೂ ಬರುತ್ತೆ. ನೀವು ಯಾರೂ ನೋಡೇ ಇಲ್ಲ ಅನ್ಸೋದು ಬಿಡಿ 100%. ಅದು ಒಳ್ಳೆ ಕಾಯಿ ಥರ ಬರುತ್ತೆ. ಒಳ್ಳೆ ಹೆಂಗೆ ಅಂದರೆ ಕಾಯಿ ಥರ ಬರುತ್ತೆ. ಮನೋರಮ ಅಂತೆಲ್ಲ ನೀವು ಹೇಳ್ತೀರ, ಅದನ್ನು ಗೂಗಲ್ ಹೊಡೆದ್ರೆ ಸಿಗುತ್ತೆ. ಈ ಹೂವು ತುಂಬ ವಿಶೇಷ. ನಾನು ಇಲ್ಲೆಲ್ಲೂ ನೋಡಿಲ್ಲ. ಮಧುರೆಯಲ್ಲಿ ಈಶ್ವರನಿಗೆ ಭಾಳ ಇಷ್ಟ. ಒಂದು ಹೂವೇ 250 ರೂಪಾಯಿ ಇರುತ್ತೆ. ಅದು ಭಾಳ ವಿಶೇಷವಾಗಿ. ಇಲ್ಲ 100 ರೂಪಾಯಿ ಇರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ 10 ರೂಪಾಯಿ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ತಗೊಂಡ್ರೆ ತಲೆಗೆ ಇಡ್ತೀನಿ, ಮೀನಾಕ್ಷಿ ತಲೆಗೆ ನಾನು ಇಡ್ತೀನಿ. ನಂಗೆ ಗೊತ್ತಿಲ್ಲ 10 ರೂಪಾಯಿ ಸಿಗುತ್ತೋ 100 ರೂಪಾಯಿ 150 ರೂಪಾಯಿ ಗೊತ್ತಿಲ್ಲ. ಅದು ಕಟ್ಟೋ ಇಲ್ಲ ಒಂದೋ ಗೊತ್ತಿಲ್ಲ. ಅದು ತುಂಬ ಸ್ಮೆಲ್ ಬರುತ್ತೆ. ಅದು ನೋಡೋಕ್ಕೆ ಕಾಯಿ ಥರ ಇರುತ್ತೆ, ಹಸ್ರಿಗಿರುತ್ತೆ. ಇದು ಯಾರ ಮನೆಯಲ್ಲಿ ಬೀರು ಒಳಗಡೆ ಇದನ್ನ ಇಟ್ಟಾಗ ಲಕ್ಷ್ಮಿ ವಾಸ ಮಾಡ್ತಾಳೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ದಯವಿಟ್ಟು ಬರೆದು ಕೇಳಿ, ಗೂಗಲ್ ಹೊಡೆದ್ಬಿಟ್ಟು ಚೆಕ್ ಮಾಡಿ. ಮೋಸ್ಟ್ಲಿ ನಾನು ಇವತ್ತರೆಗೂ ಬಸವನಗುಡಿ ಮಾರ್ಕೆಟಲ್ಲಿ ನೋಡೇ ಇಲ್ಲ. ಹೊಸೂರು ಹೂ ಮಾರ್ಕೆಟಲ್ಲಿ ಆ ಹೂ ನೋಡಿಲ್ಲ, ಮತ್ತು ಸಿಟಿ ಮಾರ್ಕೆಟಲ್ಲಿ ಆ ಹೂ ನೋಡಿಲ್ಲ. ನಾನು ಇವತ್ತರೆಗೂ ನಾನೇನು ನೋಡಿಲ್ಲ. ಅದೇನೋ ಮಧುರೆಯಲ್ಲಿ ಮಾತ್ರ ಬರುತ್ತೆ. ಅದು ಮೀನಾಕ್ಷಿ ತಲೆಗಿಡ್ತಾರೆ. ಭಾಳ ಪವರ್ಫುಲ್. ಅದು ಕಾಯಿ ಹೂವು ಅಂತ ಹೇಳ್ತೀವಿ. ನೋಡೋಕ್ಕೆ ಹಸ್ರು ಕಲರ್, ಭಾಳ ವಿಶೇಷವಾಗಿ ಮನೋರಂಜನೆ ಅಂತ ಹೂವು ಬರುತ್ತೆ. ದಯವಿಟ್ಟು ನೋಡಿ. ಮನೋರಮ್ಮ ಅಂತ ಕರೀತಾರಲ್ಲ, ಅದನ್ನೇ ಮನೋರಂಜನೆ ಅಂತ ಹೂವು ಆಗುತ್ತೆ. ಸಖತ್ ಪವರ್ಫುಲ್ ಆಗಿರ್ತದೆ. ಆ ಹೂವು ಏನಾದರೂ ನಿಮಗೆ ಸಿಕ್ಕಿದರೆ ನಿಮ್ಮ ಬೀರು ಒಳಗಡೆ ಇಡಿ, ಸಖತ್ ಲಕ್ ಬರುತ್ತೆ. ಮನೇಲಿ ನಿಮಗೆ ಸಾಕಷ್ಟು ದುಡ್ಡು ನಿಲ್ತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಪಚ್ಚೆ ಮತ್ತು ಕುಬೇರಗ್ರಹ ಸ್ಟೋನು ಇವೆಲ್ಲವೂ ಇಟ್ಟಾಗ ನಿಮಗೆ ತುಂಬ ರಿಸಲ್ಟ್ ಬರುತ್ತೆ. ನಮ್ಮಲ್ಲಿ ವಾಸ್ತು ಕಿಟ್ಟು ಅಂತ ಬರುತ್ತೆ. ನಮ್ಮಲ್ಲಿ ವಾಸ್ತು ಕಿಟ್ಟನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತಂದುಕೊಡುತ್ತೆ, ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಅದನ್ನು ನೀವು ತಗೋಬೇಕಾದ್ರೆ ನೀವು ಎನರ್ಜಿಯಾಗಿ ತಗೊಂಡೋಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ತಗೋಬೇಕಾದ್ರೆ ಡೌಟ್ ಅಲ್ಲ, ಸಖತ್ ಪಾಸಿಟಿವ್ ಆ ಸ್ಟೋನ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಲಕ್ ಮೇಲೆ ಲಕ್ ಬರುತ್ತೆ. 100% ನೀವು ಇನ್ನು ಮುಂದೆ ಬೀರುವಲ್ಲಿ ಯಾರ್ಯಾರ ಮನೇಲಿ ಬೀರುವಲ್ಲಿ ದಯವಿಟ್ಟು ಕಬ್ಬಣದಲ್ಲಿ ಬೀರಿನಲ್ಲಿ ಬಂಗಾರವನ್ನು ಒಂದು ವಾಲೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದು ಚೈನ್ ಇರುತ್ತೆ, ಇಟ್ಬಿಟ್ಟಿರ್ತೀರ ಕಷ್ಟ ಆಗಿ. ಹಾಗಾಗಿ ಅದು ಕಬ್ಬಣದ ಮೇಲೆ ಇಟ್ಟರೆ ನಿಮ್ಮ ಮನೆಗೆ ಕಷ್ಟ, ಸಾಲ, ಕಂಪ್ಲೇಂಟ್, ಕೇಸ್ ಇದೆಲ್ಲ ಆಗುತ್ತೆ. ಅದರಿಂದ ನ್ಯಾಯವಾಗಾದರೂ ಪರವಾಗಿಲ್ಲ, ಸುಮ್ಮನೆ ಅನ್ಯಾಯ ಕೇಸ್ಗಳಾಗ್ತಾಯಿರ್ತವೆ ಮತ್ತು ಅನ್ಯಾಯಕ್ಕೆ ತೊಂದರೆಗಳಾಗುತ್ತೆ. ಈ ತೊಂದರೆಯಿಂದ ನೀವು ಆಚೆ ಬರಬೇಕು ಅಂದರೆ ನೀವು ಮರದ ಹಲ್ಗೆ ಮೇಲೆ ಬೀರು ಒಳಗಡೆ ಇಟ್ಟಾಗಲೂ ಮರದ ಹಲ್ಗೆ ಯಾವುದಾದ್ರು ಒಂದು ಹಲ್ಗೆ ಮೇಲೆ ಬಂಗಾರವನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಕಬ್ಬನಿಗೆ ಟಚ್ ಆಗೋ ಥರ ಇಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಜ ಟ್ರೂ ಅನ್ಸುತ್ತೆ ಗುರುಜಿ. ಈ ಹಳೆ ಕಾಲದಲ್ಲೆಲ್ಲ ಅದೇ ನೀವು ಹೇಳ್ದಂಗೆ ಮರದ ಹಲ್ಗೆಲಿಟ್ಟಿರೋಕ್ಕೆ ಸ್ವಲ್ಪ ಜಾಸ್ತಿ ಬಂಗಾರಗಳಿರುತ್ತೆ. ಇವಾಗ ಬ್ಯಾಂಕ್ ಲಾಕರಲ್ಲಿ ಆಗಿರ್ಬೋದು, ಅಲ್ಲೂ ಕಬ್ಬಣ, ಮನೇಲೂ ಬೀರು ಕಬ್ಬನಲ್ಲಿ ಇಟ್ಟು 1 ಗ್ರಾಮ್ ತೊಗೊಳಕ್ಕೂ ಕಷ್ಟ ಆಗೋಗ್ಬಿಡುತ್ತಿರುತ್ತೆ ಇವಾಗಿನ ಇದರಲ್ಲಿ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ನನ್ನ ಮಗಂದು ಮತ್ತೆ ನನ್ನ ಸೊಸೆದು ಕೇಳಬೇಕಾಗಿತ್ತು. ಸರಿ, ಅವ್ರ ಹೆಸರು ಬಂದು, ಮಗ ಬಂದು ರಮೇಶ್ ಅಂತ, ಸೊಸೆ ಬಂದು ಶೋಭಾ ಅಂತ. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ ಗುರುಜಿ. ಓಕೆ. ನಮ್ಮ ಮಗಂದು ಮತ್ತೆ ನಮ್ಮ ಸೊಸೆದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಅವ್ರ ಹೆಸರು ಬಂದು ರಮೇಶ್ ಅಂತ, ಸೊಸೆ ಬಂದು ಶೋಭಾ ಅಂತ. ಏನೋ ಅವ್ರಿಗೆ ಹೊಂದಾಣಿಕೆನೇ ಆಗ್ತಿಲ್ಲ ಗುರುಜಿ. ಏನು ಅಂತ ನೀವೇ ಹೇಳ್ಬೇಕು. ಮದ್ವೆ ಆಗಿ 15 ವರ್ಷ ಆಗಿದೆ ಗುರುಜಿ. ಅವ್ರ 5ನೇ ತಾರೀಕು ಅವರು ಮದ್ವೆ ಆಗಿದ್ದು. ತಿಂಗಳು 5ನೇ ತಿಂಗಳೇ ಸರ್. 5ನೇ ತಿಂಗಳು 5ನೇ ತಾರೀಕೆ ಮದ್ವೆ ಆಗಿದ್ದು. ಈ ಮೇ ಬಂದ್ರೆ ವರ್ಷ ಸರಿಯಾಗಿ ಗ್ಯಾಪ್ನ ಇಲ್ಲ ಗುರುಜಿ. ಓಕೆ, ಗ್ಯಾಪ್ನ ಇಟ್ಕೊಂಡು ಫೋನ್ ಮಾಡಿ ಮೇಡಮ್ ಅವರೇ. ನಾಳೆ ಇದೇ ಟೈಮಿಗೆ ಮೀತವ್ರು ಬರ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ನನ್ನ ಹತ್ರನೇ ಕೇಳಬೇಕಂದ್ರೆ 9 ನಾನು ಲೈವಲ್ಲಿ ಬರ್ತೀನಿ, ಜ್ಯೋತಿಷ ಲೈವಲ್ಲಿ. ಅಲ್ಲಿ ಮಾಡಿ, ಇಲ್ಲ ನನ್ನ ಆಫೀಸಿಗೆ ಫೋನ್ ಮಾಡಿ, ಮೊಬೈಲ್ ನಂಬರ್ ಇರುತ್ತೆ ಮೇಡಮ್ ಅವರೇ. ಗ್ಯಾಪ್ನ ಇಲ್ಲದೆ ನಂಗೆ ಹೇಳೋಕ್ಕಾಗಲ್ಲ ಮೇಡಮ್, ತಪ್ಪು ತಿಳ್ಕೊಬೇಡಿ ಮಹಾಲಕ್ಷ್ಮಿ ಅವರೇ. ಸರಿ ಸರ್, ಆಯ್ತು. ಒಳ್ಳೆಯದಾಗಲಿ ಮಹಾಲಕ್ಷ್ಮಿ. ಧನ್ಯವಾದ ಮೇಡಮ್. ಡೇ ಟು ಟೈಮು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಕೇಳೋಕ್ಕೆ. ಹೌದು.